ಎಲ್ರಿಗೂ ನಮಸ್ಕಾರ. ಸ್ಟ್ರೀಟ್ ಕ್ರಾಫ್ಟ್ IAS ಅಕಾಡೆಮಿಗೆ ಸ್ವಾಗತ. ಎಕನಾಮಿಕ್ ಸರ್ವೆಯ ಮುಂದುವರಿದ ಭಾಗ ಅರ್ಬನ್ ಡೆವಲಪ್ಮೆಂಟ್ ಅಥವಾ ನಗರ ಅಭಿವೃದ್ಧಿ ಅಂತ ಏನು ಕರಿತೀವಿ. ಸೊ ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊವಿಷನ್ಸ್ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಇದು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992 ಇಂದ ಬಂದಿರೋದು. ಸೊ ಇದು ಯಾವ ಪಾರ್ಟು ಅಂತಂದರೆ ಪಾರ್ಟ್ 9A. ಸೊ ಆರ್ಟಿಕಲ್ಸು 243P ಟು 243ZG. ಎಷ್ಟನೇ ಶೆಡ್ಯೂಲ್? 12th ಶೆಡ್ಯೂಲ್. ಸೊ ಆಮೇಲೆ ಇದರಲ್ಲಿ ಸಬ್ಜೆಕ್ಟ್ಸ್ ಎಷ್ಟು ಬರುತ್ತೆ ಅಂತಂದರೆ ಇದರಲ್ಲಿ 18 ಸಬ್ಜೆಕ್ಟ್ಸ್, ತುಂಬ ಇಂಪಾರ್ಟೆಂಟ್ ಇದು. ಸೊ ಅದಾದಮೇಲೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ನ ನಾವು 8 ವಿಧಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಮೊದಲನೇದು ಮುನ್ಸಿಪಲ್ ಕಾರ್ಪೊರೇಷನ್, ಎರಡನೇದು ಮುನ್ಸಿಪಾಲ್ಟಿ, ಮೂರನೇದು ನೋಟಿಫೈಡ್ ಏರಿಯಾ, ನಾಲ್ಕನೇದು ಟೌನ್ ಏರಿಯಾ, ಐದನೇದು ಕಂಟೈನ್ಮೆಂಟ್ ಬೋರ್ಡ್, ಆರನೇದು ಟೌನ್ಶಿಪ್, ಏಳನೇದು ಪೋರ್ಟ್ ಟ್ರಸ್ಟ್, ಎಂಟನೇದು ಸ್ಪೆಷಲ್ ಪರ್ಪಸ್ ಏಜೆನ್ಸಿ. ಸೊ ನಮ್ಮ ನಗರನ ನಾವು 8 ವಿಧವಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಡ್ಮಿನಿಸ್ಟ್ರೇಷನ್ಗೋಸ್ಕರ. ಸೊ ನಾವು ಆಗಲೇ ಹೇಳಿದೆ ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಸು 243P ಇಂದ 243ZG ವರೆಗೂ ಇದೆ ಅಂತ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತೀನಿ. ಸೊ ಇದು ಆರ್ಟಿಕಲ್ 243T ಏನಿದೆಯಲ್ಲ, ಇದು ತುಂಬ ಸರ್ತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆರ್ಟಿಕಲ್ 243T ಬಂದುಬಿಟ್ಟು ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ SC, STs ಆ್ಯಂಡ್ ವುಮೆನ್ ಇನ್ ಅರ್ಬನ್ ಲೋಕಲ್ ಬಾಡೀಸ್. ಇದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ 243X ಫಿನಾನ್ಸ್ ಕಮಿಷನ್ ಆಫ್ ಮುನ್ಸಿಪಾಲ್ಟಿ, 243Y ಎಲೆಕ್ಷನ್ ಕಮಿಷನ್ ಆಫ್ ಮುನ್ಸಿಪಾಲ್ಟಿ, ಆಮೇಲೆ 243ZD ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿ. ಸೊ ಈ 4 ಆರ್ಟಿಕಲ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಸುಮಾರು ಸತಿ ಕೇಳಿದ್ದಾರೆ. ಇವು 4 ಆರ್ಟಿಕಲ್ಸೇ ರಿಪೀಟೆಡ್ ಆಗಿ ಕ್ವಶನ್ಸ್ ಆಗಿದೆ. ಮೊದಲನೇದು 243T ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ರಿಸರ್ವೇಷನ್ ಆಫ್ ಸೀಟ್ಸ್, 243X ಅಂತಂದರೆ ಫಿನಾನ್ಸ್ ಕಮಿಷನ್ ಆಫ್ ಮುನ್ಸಿಪಾಲ್ಟೀಸ್, 243Y ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಮುನ್ಸಿಪಾಲ್ಟೀಸ್, 243ZD ಅಂತಂದರೆ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿ. ಓಕೆನಾ? ಸೊ ಇಲ್ಲಿ ಮುಂದೆ ನೋಡೋಣ, ನಾವು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ನ ನೋಡೋಣ ಒಂದ್ಸತಿ. ಇಲ್ಲಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಕೆಳಗಡೆ ರಾಜ್ಯ ಸರ್ಕಾರ ಆದಮೇಲೆ ಡಿಸ್ಟಿಕ್ ಜಿಲ್ಲಾ ಪರಿಷತ್ತು, ಅದಾದಮೇಲೆ ತಾಲೂಕು ಪಂಚಾಯತು, ಅದಾದಮೇಲೆ ಗ್ರಾಮ ಪಂಚಾಯತು. ಆದರೆ ಇಲ್ಲಿ ನಾವು ಅರ್ಬನ್ ನಗರ ಅಭಿವೃದ್ಧಿ ಬಗ್ಗೆ ಇಲ್ಲಿ ನಾವು ಅರ್ಬನ್ ಲೋಕಲ್ ಬಾಡೀಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲ್ಟಿ, ಸಿಟಿ ಕೌನ್ಸಿಲ್ ಈ ಥರ ವಿಧವಾಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಟೌನ್ ಪಂಚಾಯತ್ನ ಕ್ಲಾಸಿಫಿಕೇಷನ್, ಅರ್ಬನ್ ಲೋಕಲ್ ಬಾಡೀಸ್ನ ಯಾವ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ ಅಂತಂದರೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ. ಸೊ ಮೊದಲನೇದು 10,000, ಒಂದು ನಗರದಲ್ಲಿ 10,000ಕ್ಕಿಂತ ಜಾಸ್ತಿ, 20,000ಕ್ಕಿಂತ ಕಮ್ಮಿ, 10,000ಕ್ಕಿಂತ ಜಾಸ್ತಿ ಅಥವಾ 10,000 ಮತ್ತು 20,000 ಮಧ್ಯದಲ್ಲಿ ಇದ್ದರೆ ಅದನ್ನ ಟೌನ್ ಪಂಚಾಯತ್ ಅಂತ ಕರಿತೀವಿ. 20,000ಕ್ಕಿಂತ ಜಾಸ್ತಿ, 50,000ಕ್ಕಿಂತ ಒಳಗಡೆ ಇದ್ದರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೀವಿ. ಅದೇ ರೀತಿ 50,000ಕ್ಕಿಂತ ಜಾಸ್ತಿ, 3 ಲಕ್ಷಕ್ಕಿಂತ ಕಮ್ಮಿ ಅದನ್ನು ನಾವು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೀವಿ. ಅದು ಒಂದು ವೇಳೆ ಒಂದು ನಗರದಲ್ಲಿ 3 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದರೆ ಅದನ್ನು ನಾವು ಸಿಟಿ ಕಾರ್ಪೊರೇಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ 10,000ಕ್ಕಿಂತ ಜಾಸ್ತಿ, 20,000ಕ್ಕಿಂತ ಕಮ್ಮಿ ಇದ್ದರೆ ಟೌನ್ ಪಂಚಾಯತ್ ಅಂತ ಕರಿತೀವಿ. 20,000ಕ್ಕಿಂತ ಜಾಸ್ತಿ, 50,000ಕ್ಕಿಂತ ಒಳಗಡೆ ಇದ್ದರೆ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೀವಿ. 50,000ಕ್ಕಿಂತ ಜಾಸ್ತಿ, 3 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೀವಿ. ಅಥವಾ 3 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಒಂದು ನಗರದಲ್ಲಿ ಜನಸಂಖ್ಯೆ, ಅದನ್ನ ಸಿಟಿ ಕಾರ್ಪೊರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಒಟ್ಟಾರೆ ಸಿಟಿ ಕಾರ್ಪೊರೇಷನ್ ಎಷ್ಟಿದೆ? 11. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೊ ನೆನ್ಪಿಟ್ಕೊಳ್ಳಿ. ಓಕೆ. ಸೊ ನಮ್ಮ ಕರ್ನಾಟಕದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ಗೆ ಸಂಬಂಧಪಟ್ಟಂತೆ 2 ಆ್ಯಕ್ಟ್ಗಳಿವೆ. ಒಂದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1976 ಮತ್ತು ಇನ್ನೊಂದು ಕರ್ನಾಟಕ ಮುನ್ಸಿಪಾಲ್ಟಿ ಆ್ಯಕ್ಟ್ 1964. ಸೊ
ಈ ಸಿಟಿ ಕಾರ್ಪೊರೇಷನ್ ಮಾತ್ರ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಮುಖಾಂತರ ಗವರ್ನ್ ಆಗುತ್ತೆ. ಮಿಕ್ಕಿದೆಲ್ಲನೂ ಕರ್ನಾಟಕ ಮುನ್ಸಿಪಾಲಿಟಿ ಆ್ಯಕ್ಟ್ 1964 ಮೂಲಕ ಗವರ್ನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಇವಾಗ ಒಂದು ಕಾರ್ಪೊರೇಷನ್ ಅಂದಮೇಲೆ ಅದಕ್ಕೆ ಮೇಯರು ಮತ್ತು ಡೆಪ್ಯೂಟಿ ಮೇಯರ್ ಇರ್ತಾರೆ. ಸೊ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ದು ಟೆನ್ಯೂರ್ ಅಂದರೆ ಅವ್ರು ಎಷ್ಟು ಟೆನ್ಯೂರ್ ಬಂದುಬಿಟ್ಟು ಅವ್ರದ್ದು 30 months ಅಥವಾ 2.5 years 2.5 years ಅಂತ ಏನು ಕರಿತೀವಲ್ಲ. ಸೊ ಅವ್ರದ್ದು ಟೆನ್ಯೂರ್ ಬಂದುಬಿಟ್ಟು, ಇದು KPSC ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಸೊ ಅದನ್ನು ಟೆನ್ಯೂರ್ ಬಂದುಬಿಟ್ಟು 30 months ಅಥವಾ 2.5 year. ಮತ್ತು ರೆಸಿಗ್ನೇಷನ್ನು ಮೇಯರು ಡೆಪ್ಟಿ ಮೇಯರ್ ಕೊಡ್ತಾನೆ. ಡೆಪ್ಯೂಟಿ ಮೇಯರು ಕೊಡ್ತಾನೆ. ಸೊ ಇವನು ರಿಸೈನ್ ಮಾಡಬೇಕಾದ್ರೆ ಡೆಪ್ಯೂಟಿ ಮೇಯರ್ಗೆ ರೆಸಿಗ್ನೇಷನ್ ಲೆಟರ್ ಕೊಡ್ತಾನೆ. ಡೆಪ್ಯೂಟಿ ಮೇಯರ್ ಏನಾದರೂ ರೆಸಿಗ್ನೇಷನ್ ಮಾಡಬೇಕಾದ್ರೆ ಮೇಯರ್ಗೆ ಲೆಟರ್ ಕೊಡ್ತಾನೆ. ಸೊ ಇದರಲ್ಲಿ ಇದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಇದು ಎಸ್ಟಾಬ್ಲಿಷ್ಡ್ ಆಗಿದ್ದು 1976 ಇದು ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ರು ಅಂತಂದರೆ, ರೆಸ್ಪಾನ್ಸಿಬಲ್ ಫಾರ್ ಅರ್ಬನ್ ಪ್ಲ್ಯಾನಿಂಗ್, ಲೇಔಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಸೊ ನೀವು ಹಳೆಯ ಕ್ವಶನ್ ಪೇಪರಲ್ಲಿ ನೋಡಿದರೆ ನೀವು ಸುಮಾರು ಸತಿ ನಿಮಗೆ ಈ ಥರದ್ದು ಈ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಆಗಿದ್ದು ಇಯರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನ ನೋಡ್ಕೊಳ್ಳಿ. ಆಮೇಲೆ ಇದು ಒಂದು ಸತಿ ಕೇಳಿದ್ದಾರೆ, ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ಇದು ಎಸ್ಟಾಬ್ಲಿಷ್ಡ್ ಆಗಿದ್ದು 1975 ಆದರೆ ಇದು ಆ್ಯಕ್ಟ್ ಬಂದುಬಿಟ್ಟು 1973. ಇದು ಕೇಳಿದ್ದಾರೆ ಎಕ್ಸಾಮಲ್ಲಿ, KPSC ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಸೊ ಇದು ಎಸ್ಟಾಬ್ಲಿಷ್ ಆಗಿದ್ದು 1975 ಆದರೆ ಆ್ಯಕ್ಟ್ ಯಾವುದು ಅಂತಂದರೆ ಕರ್ನಾಟಕ ಸ್ಲಮ್ ಏರಿಯಾ ಆ್ಯಕ್ಟ್ 1973 ಎಸ್ಟಾಬ್ಲಿಷ್ ಆಗಿದ್ದು 75. ಸೊ ನೀವು ಮೊನ್ನೆ ರೀಸೆಂಟಾಗಿ ನೋಡಿರಬೇಕು, ನಮ್ಮ BBMPನ ಇವಾಗ ರೀಪ್ಲೇಸ್ ಮಾಡಿಬಿಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಸೊ ರೀಸೆಂಟಾಗಿ ಅದ್ರದ್ದು ಬಜೆಟ್ ಆಯಿತು. ಸೊ ಯಾವ್ಯಾವ ಕಾರ್ಪೊರೇಷನ್ಗೆ ಎಷ್ಟೆಷ್ಟು ಹೋಗಿದೆ, ಆಮೇಲೆ ಎಷ್ಟು ಕಾರ್ಪೊರೇಷನ್ ಇದೆ ಅಂತ ನೋಡೋಣ. ಸೊ ಟೋಟಲಾಗಿ ಇವಾಗ ಬೆಂಗಳೂರಲ್ಲಿ 5 ಕಾರ್ಪೊರೇಷನ್ ಇದೆ: ವೆಸ್ಟ್, ನಾರ್ತ್, ಈಸ್ಟ್, ಸೌತ್, ಆಮೇಲೆ ಸೆಂಟ್ರಲ್ಲು. ಸೊ ಇದ್ರದ್ದು ಟೋಟಲ್ ಬಜೆಟ್ ಗಾತ್ರ ಎಷ್ಟು ಅಂತಂದರೆ 20,216 ಕೋಟಿ. ಸೊ ಟೋಟಲ್ ಗಾತ್ರ ಎಷ್ಟು? 20,216 ಕೋಟಿ. ಸೊ ಎಷ್ಟು ಕಾರ್ಪೊರೇಷನ್ಸ್ ಇದೆ? 5 ಕಾರ್ಪೊರೇಷನ್ಸ್ ಇದೆ. ಸೊ ಇದರಲ್ಲಿ 5 ಕಾರ್ಪೊರೇಷನ್ಸಲ್ಲಿ 369 ವಾರ್ಡ್ ಇದೆ. ಈ 369 ವಾರ್ಡ್, ಪ್ರತಿ ವಾರ್ಡ್ಗೆ 2.25 crores ನೀಡಲಾಗಿದೆ. ಟೋಟಲ್ ಔಟ್ಲೇ ಎಷ್ಟು? 20,216 ಕೋಟಿ. ಕಾರ್ಪೊರೇಷನ್ ಎಷ್ಟು? 5 ಕಾರ್ಪೊರೇಷನ್, ಅದರ ಅಂಡರಲ್ಲಿ 369 ವಾರ್ಡ್ ಇದೆ. ಪ್ರತಿ ವಾರ್ಡ್ಗೆ 2.25 crores ಕೊಡಲಾಗಿದೆ. ಸೊ ಅತಿ ಹೆಚ್ಚು ಬಜೆಟ್ ಗಾತ್ರ ಯಾರ್ದು ಅಂತಂತಂದರೆ ವೆಸ್ಟು, ಹೈಯೆಸ್ಟ್ ಇವ್ರದ್ದು. ಎಷ್ಟಿದೆ ನೋಡಿ, 4,732.73 crores ಇದೆ. ಸೊ ಫಸ್ಟ್ ಇವ್ರದ್ದು, ಸೆಕೆಂಡ್ ಇವ್ರದ್ದು, ಥರ್ಡ್ ಇವ್ರದ್ದು, ಫೋರ್ತ್ ಇವ್ರದ್ದು. ಲೋಯೆಸ್ಟ್ ಯಾರ್ದಿದೆ ಅಂತಂದರೆ ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್. ಸೊ ಇಲ್ಲಿ ನೋಡಿ, ಕಡಿಮೆ ಯಾರ್ದಿದೆ? ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ 3,426.55 crores. ಇವ್ರದ್ದು ಬಂದು ಹೈಯೆಸ್ಟು ಬಜೆಟಿನ ಗಾತ್ರ, ಇವ್ರದ್ದು ಲೋಯೆಸ್ಟು. ಏರಿಯಾ ವೈಸು ಯಾವ್ದು ದೊಡ್ಡದಿದೆ, ಯಾವ್ದು ಚಿಕ್ಕದಿದೆ? ಸೊ ಏರಿಯಾ ವೈಸು ಇಲ್ಲಿ ನೋಡಿ, ಈಸ್ಟ್ ಏರಿಯಾ ವೈಸ್ ಟೂ ಸ್ಕ್ವೇರ್ ಕಿಲೋಮೀಟರ್. ಚಿಕ್ಕದು ಯಾವುದಿದೆ ಅಂತಂದರೆ ಸೆಂಟ್ರಲ್, ಎಷ್ಟು? 72 ಸ್ಕ್ವೇರ್ ಕಿಲೋಮೀಟ್ರ್. ಸೊ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ
ಏರಿಯಾ ವೈಸ್ ಯಾವ್ದು ದೊಡ್ಡದಿದೆ ಯಾವ್ದು ಚಿಕ್ಕದಿದೆ, ಅಥವಾ ಬಜೆಟ್ ವೈಸು ಟೋಟಲ್ ಔಟ್ಲೇ ಯಾರ್ದು ಜಾಸ್ತಿ ಇತ್ತು, ಯಾವ ಕಾರ್ಪೊರೇಷನ್ದು ಜಾಸ್ತಿ ಇತ್ತು ಅಂತ. ಓಕೆನಾ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಕಾರ್ಪೊರೇಷನ್ಗಳು ಮುನ್ಸಿಪಲ್ ಬಾಂಡನ್ನು ಇಶ್ಯೂ ಮಾಡಿದ್ದಾರೆ. ಸೊ ಏನಿದು ಮುನ್ಸಿಪಲ್ ಬಾಂಡ್ ಅಂತಂದರೆ, ಈ ಕಾರ್ಪೊರೇಷನ್ಗಳು ಇನ್ವೆಸ್ಟರ್ ಹತ್ರ ದುಡ್ಡು ತೊಗೊಳಕ್ಕೆ ಬಾಂಡನ್ನ ಇಶ್ಯೂ ಮಾಡ್ತಾರೆ. ಇವರು ಮನಿ ಕೊಡು, ಇನ್ ರಿಟರ್ನ್ ಆಗಿ ಇವರು ಕಾರ್ಪೊರೇಷನ್ಗಳು ಇನ್ವೆಸ್ಟರ್ಗೆ ಬಾಂಡ್ ಇಶ್ಯೂ ಮಾಡ್ತಾರೆ, ಇನ್ವೆಸ್ಟರು ದುಡ್ಡು ಕೊಡ್ತಾರೆ. ಸೊ ಈ ದುಡ್ಡುಗಳಿಂದ ಇವರು ಅರ್ಬನ್ ಇನ್ಫ್ರಾಸ್ಟ್ರಕ್ಚರು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಯೂಸ್ ಮಾಡ್ತಾರೆ, ವಾಟರ್ ಸಪ್ಲೈಗೆ, ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಟ್ರಾನ್ಸ್ಪೋರ್ಟ್ಗೆ, ಹೌಸಿಂಗ್ಗೆ. ನಾನು ಆಗಲೇ ಹೇಳಿದೆ 18 ಸಬ್ಜೆಕ್ಟ್ಸ್ ಬರುತ್ತೆ ಅಂತ. ಆ 18 ಸಬ್ಜೆಕ್ಟ್ಸಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಸೊ ಮುನ್ಸಿಪಲ್ ಬಾಂಡ್ ಅಂತಂದರೆ ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ಕಾರ್ಪೊರೇಷನ್ ಅಂತ ನಾವೇನು ಕರಿತೀವಿ, ಅವರು ಇನ್ವೆಸ್ಟರ್ ಹತ್ರ ಬಾಂಡ್ ಇಶ್ಯೂ ಮಾಡಿಬಿಟ್ಟು ದುಡ್ಡು ತೊಗೋತಾರೆ. ಆ ದುಡ್ಡನ್ನ ಇವರು ಇನ್ಫ್ರಾಸ್ಟ್ರಕ್ಚರ್ಗೆ ಯೂಸ್ ಮಾಡ್ಕೋತಾರೆ. ಸೊ ಹಾಗಾದರೆ ಫಸ್ಟ್ ಮುನ್ಸಿಪಲ್ ಬಾಂಡ್ ಇನ್ ಇಂಡಿಯಾ ವಾಸ್ ಇಶ್ಯೂಡ್ ಇನ್ 1997. ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದು ಇಂಪಾರ್ಟೆಂಟು. ಮೊದಲನೇ ಮುನ್ಸಿಪಲ್ ಬಾಂಡು ಭಾರತದಲ್ಲಿ ಯಾವಾಗ ಇಶ್ಯೂ ಆಯಿತು ಅಂತಂದರೆ 1997ರಲ್ಲಿ. ಅದು ಯಾರು ಇಶ್ಯೂ ಮಾಡಿದ್ದು ಅಂತಂದರೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್. ನೋಡಿ, ಫಸ್ಟ್ ನಮ್ಮದೇನೆ. ಸೊ ಇಶ್ಯೂ ಆಗಿದ್ದು ವರ್ಷ ಯಾವುದು? 1997. ಇಶ್ಯೂ ಮಾಡಿರೋದು ಕಾರ್ಪೊರೇಷನ್ ಯಾವುದು ಅಂದರೆ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟಿವ್ದು ಒಂದು ಬುಕ್ ರಿಲೀಸ್ ಆಗಿದೆ. ಸೊ ನೀವು ನೋಡ್ಬೋದು, ನಾವು ಇಲ್ಲಿ ಎಲ್ಲ ಥರದ್ದು ಥೆಮೆಟಿಕ್ ಮತ್ತು ಎಕ್ಸಾಮ್ಗೆ ಬೇಕಾಗುವಂಥ ಡೇಟಾ ಎಲ್ಲನೂ ಹಾಕಿದ್ದೀವಿ. ಸೊ ಇಲ್ಲಿ ನೋಡಿ, ಒಂದು ಸ್ಕೀಮ್ನ ಯಾವ ಥರ ಓದಬೇಕು, ಅದರದ್ದು ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತ ಎಕ್ಸಾಕ್ಟ್ ಎಕ್ಸಾಮ್ಗೆ ಏನು ಬೇಕೋ ಅದನ್ನೇ ಹಾಕಿದ್ದೀವಿ. ಸೊ ನೋಡಿ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಈ ಸ್ಕೀಮಿಂದ ಜನ್ರೇಟ್ ಆಗೋವಂಥ ಜಾಬ್ಸ್ ಆಗಿರ್ಬೋದು, ಥೀಮ್ ಆಗಿರ್ಬೋದು, ಯಾರ ಜೊತೆ ಕೊಲಾಬ್ರೇಷನ್ ಆಗಿದೆ, ಆಮೇಲೆ ಅದರದ್ದು ಔಟ್ಪುಟ್ ಏನು. ಸೊ ಈ ಥರ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಮುಂಬರುವ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಬುಕ್ ರಿಲೀಸ್ ಮಾಡಿದ್ದೀವಿ. ಆಸಕ್ತಿ ಇದ್ದವರು ದಯವಿಟ್ಟು ನಮ್ಮ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು.